ಹಾಗೂ ದಿವ್ಯ ಕಾರ್ಯಕ್ರಮದ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಅಂಕಲಿಗಿ ಮಠದ ಡಾಕ್ಟರ್ ಅಮರಸಿದ್ದೇಶ್ವರ ಅಪ್ಪಂಗಳವರ ಪವಿತ್ರ ಸನ್ನಿಧಾನಕ್ಕೆ ದೀರ್ಘದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ನಾಡಿನ ಆರಾಧ್ಯ ದೇವತೆ ಭಂಡಾರದ ಬಂದು ಬೇಡಿದವರಿಗೆ ಬೇಡಿದೆ ಕೊಡ್ತಕ್ಕಂಥ ಎನ್ನೊಡೆಯ ಎನ್ನ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ಶ್ರೀ ಮುತ್ತೇಶ್ವರ ದೇವರ ಪವಿತ್ರ ಗದ್ದಿಗೆ ದೀರ್ಘದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಯಲ್ಪಾರಟ ಅರಣ್ಯಸಿದ್ದೇಶ್ವರ ದೇವರ ಸನ್ನಿಧಾನಕ್ಕೆ, ಚಿಕ್ಕೋಡಿ ತಾಲೂಕು ಕೆರೂರು ಗ್ರಾಮದ ಮಲ್ಕಾರಸಿದ್ದೇಶ್ವರ ಸನ್ನಿಧಾನಕ್ಕೆ ದೀರ್ಘದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಜಗದಾದಿ ಜಗದೊಡ ಜಗದ್ಗುರು ರೇವಣಸಿದ್ದೇಶ್ವರ ಅಪ್ಪಗಳವರ ಸನ್ನಿಧಾನಕ್ಕೆ ಹಣೆ ಮೆಳೆದು ಇವತ್ತು ಮುತ್ತೇಶ್ವರ ಜಾತ್ರಾ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲ ಭಕ್ತರು ತಮ್ಮ ಮನದಿಂದ ಸೇವೆಯನ್ನು ಮಾಡಿ ನಮ್ಮ ಕಾರ್ಯಕ್ರಮವು ನಿರ್ವಿಘ್ನವಾಗಿ ಸಾಗಿ ಬಂದಿರುತ್ತದೆ. ಮುತ್ತೇಶ್ವರ ಮಹಾದ್ವಾರ ಉದ್ಘಾಟನಾ ಹಾಗೂ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಮುತ್ತೇಶ್ವರನ ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮವು ಅಭೂತವಾಗಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮ ಇಡೀ ಭಂಡಾರದ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮದ ಒಂದು ಹಡಗಿನಾಳ ಮುತ್ತಪ್ಪ ದೇವರ ಕಾರ್ಯಕ್ರಮ. ಇಲ್ಲಿ ಇದು ನಮ್ಮ ಹಡಗಿನಾಳ ಮುತ್ತಪ್ಪನ ಪೀಠ ಏನಪ್ಪ ಅಂತಂದ್ರೆ ಇದು ಜಾತ್ಯಾತೀತ ಪೀಠ, ಇದು ಭಂಡಾರದ ಪೀಠ, ಎಲ್ಲ ಭಕ್ತರನ್ನು ಕೈ ಮಾಡಿ ಕರೆಯುವಂಥ ಪೀಠ. ಎಲ್ಲರೂ ಬಂದು ಸೇವೆಯನ್ನು ಮಾಡ್ಯಾರ. ಎಲ್ಲ ಮುತ್ತೇಶ್ವರನ ಸದ್ಭಕ್ತರಿಗೆ, ಅವರಿವರಲ್ಲಿಗೆ, ಕಮಿಟಿ ಹಿರಿಯರಿಗೆ, ಊರಿನ ಆಳುಮಕ್ಕಳಲ್ಲಿ, 135 ಪಲ್ಲಕ್ಕಿ ಒಡೆಯರಗಳಲ್ಲಿ, ಪೂಜಾರಿಗಳಲ್ಲಿ, ಹಡಗಿನೊಳಗದ ಸಮಸ್ತ ಆಳುಮಕ್ಕಳಲ್ಲಿ, ಹಾಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಯಲ್ಲಪ್ಪ ಒಡೆಯರವರಲ್ಲಿ ಕೂಡ ಎಲ್ಲ ಮುತ್ತಪ್ಪ ದೇವರ ಸದ್ಭಕ್ತರು ಪವಿತ್ರ ಭಾವನೆಯಿಂದ ಸೇವೆ ಮಾಡ್ಯಾರಲ್ಲ. ಇಂಥ ಸೇವೆ ಮಾಡೋ ಸದ್ಬುದ್ಧಿ ಮುತ್ತೇಶ್ವರ ಅವರಿಗೆ ಸದಾ ಕಾಲದಲ್ಲಿ ಅವರಿಗೆ ಭೋಗ ಭಾಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ನಮಗೆ ಸೇವೆ ಮಾಡ್ಯಾರಲ್ಲ, ಆಡಮುಟ್ಟದ ತಪ್ಪಲು ಉಳಿದಿಲ್ಲ, ಸೇವೆ ಮಾಡಲಾರ್ದಂಥ ಜನನ ಉಳಿದಿಲ್ಲ. ಇಂಥ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಮುತ್ತೇಶ್ವರನ ಆಶೀರ್ವಾದದಿಂದ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಮುತ್ತೇಶ್ವರ ದೇವರ ಸದ್ಭಕ್ತರಿಗೆ ತುಂಬು ಹೃದಯದ ಧನ್ಯವಾದ ಹೇಳಿ, ನಿಮ್ಮೆಲ್ಲರಿಗೂ ಮುತ್ತೇಶ್ವರನ ಆಶೀರ್ವಾದ ಅಳಿಸಿದ್ದೇಶ್ವರ ಆಶೀರ್ವಾದ ಹಾರೈಸಿ ಈ ಸಂದೇಶವನ್ನು ಹಡಗಿನಾಳದ ಹುಣಸಿ ಬಣದ ಶ್ರೀ ಮುತ್ತೇಶ್ವರ ಸ್ವಾಮಿಗಳು ನಿಮ್ಮೆಲ್ಲರಿಗೂ ಆಶೀರ್ವಾದ ಮುತ್ತೇಶ್ವರ ಸ್ವಾಮಿ ಹತ್ರ ಬೇಡ್ಕೊಂಡ್ರ. ನೀವೆಲ್ಲರೂ ಸರ್ವೇ ಜನ ಸುಖಿನೋ ಭವಂತು. ಇದು ನಮ್ಮ ಮುತ್ತೇಶ್ವರನ ಪೀಠ, ಇದು ಸರ್ವ ಜನಾಂಗದ ಶಾಂತಿ ಪೀಠ. ಇಲ್ಲಿ ಬಂದು ನೀವೆಲ್ಲ ನಮಗೆ ಎಲ್ಲ ದೇವತೆಗಳ ಆಶೀರ್ವಾದ ಮಾಡ್ಯಾರ. ಇನ್ನೂ ಇದೇ ರೀತಿ 10 ಹಲವು ಕಾರ್ಯಕ್ರಮ ಈ ನಾಡಿನಲ್ಲಿ ಜರುಗಿ ಅಖಂಡ ಭಾರತ ನಿರ್ಮಾಣ ಮಾಡುವಂಥ ಶಕ್ತಿ ಹಡಗಿನಾಳದ ಸದ್ಭಕ್ತರಲ್ಲಿದೆ. ನಾವೆಲ್ಲರೂ ದೇಶ ಪ್ರೇಮಿಗಳಾಗಿ, ಭಂಡಾರದ ಬಂಧುಗಳಾಗಿ ನಾವೆಲ್ಲರೂ ಹನಿ ಮೇಲೆ ಭಂಡಾರ ಹಚ್ಚಿಕೊಂಡ ಈ ಬಂಧನದಿಂದ ಬಿಡುಗಡೆಯಾಗಿ ಆನಂದ ಸಾಗರದಲ್ಲಿ ತೇಲಾಡು ಅಂತ ಹೇಳ್ತಾ ನನ್ನ ಮಾತು ಹರ ಓಂ ಶಾಂತಿ ಶಾಂತಿ ಶಾಂತಿ.